ನರಿ ಇದೆ, ನರಿ ಜೊತೆ ಇಲ್ಲಿ ನೋಡಿ ಚಿರತೆ. ಈ ಸ್ಲಾತ್ ಬಿಯರ್ ಏನಿದಾವಲ್ಲ ಕರಡಿಗಳು, ಸೊ ಇವು ಹೆಚ್ಚು ರಾತ್ರಿ ಆಕ್ಟಿವ್ ಇರ್ತವೆ. ಡೇ ಟೈಮಲ್ಲಿ ಸ್ವಲ್ಪ ಡಲ್ ಆಗಿರುತ್ತೆ. ಹೆಬ್ಬಾವುಗಳು ಹೇಗಿದೆ? ಹೆಬ್ಬಾವು ನೋಡ್ಲಿಕ್ಕೆ ಗಾತ್ರ ನೋಡು, ಹೆಬ್ಬಾವಿಂದ ಇಷ್ಟು ದಪ್ಪ ಇದಾವೆ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಐಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮೃಗಾಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ಮೃಗಾಲಯ ಸುಮಾರು 1972ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ರೀಸೆಂಟಾಗಿ 2022ನೇ ಇಸ್ವಿಯಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅನ್ನು ಮಾಡುತ್ತೆ, ಸುವರ್ಣ ಮಹೋತ್ಸವ ಆಗುತ್ತೆ. ಈ ಮೃಗಾಲಯ ಬರೋದು ನಮ್ಮ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಬಿಂಕದಕಟ್ಟೆ ಅನ್ನೋ ಪ್ಲೇಸ್ ಅಲ್ಲಿ. ಇದರ ಪಕ್ಕದಲ್ಲೇ ನಾವು ಗುಡ್ಡಗಳನ್ನು ನೋಡ್ಬೋದು, ಕಪಾತ ಗುಡ್ಡಗಳ ಶ್ರೇಣಿಗಳಿವೆ. ಹೌದು, ಕಪ್ಪತ ಗುಡ್ಡ ಏನಿದೆ ಅಲ್ಲ, ಅದರ ಅಂಚಿನಲ್ಲಿ ಈ ಮೃಗಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನೀವು ಈ ಗದಗ ಝೂಗ್ ಬರ್ಬೇಕಂತಂದ್ರೆ ಇದು ಸುಮಾರು ಹುಬ್ಬಳ್ಳಿಯಿಂದ ಒಂದು 55 ಕಿಲೋಮೀಟರ್ ದೂರ ಆಗುತ್ತೆ. ಗದಗಲ್ಲೇ ಇದೆ. ಗದಗ ಬೈಪಾಸಿಗೆ ಬರ್ತೀವಲ್ಲ, ಎಂಟ್ರೆನ್ಸ್ಗೆ ನಿಮ್ಗೆ ಬಿಂಕದಕಟ್ಟಿ ಸಿಗುತ್ತೆ. ಅಂದ್ರೆ ಸ್ಟ್ರೈಟ್ ಹೋದ್ರೆ ಹೊಸಪೇಟೆ ರೋಡ್ ಆಗುತ್ತಲ್ಲ. ಹೌದು, ಹುಬ್ಬಳ್ಳಿಯಿಂದ ಬರ್ಬೇಕಾದ್ರೆ ಸ್ಟ್ರೈಟ್ ಹೊಸಪೇಟೆ ರೋಡ್. ಸೊ ಗದಗಿಗೆ ಎಂಟ್ರಿ ಏನ್ ಮಾಡ್ತೀವಲ್ಲ, ಅಲ್ಲೇ ಹತ್ತಿರದಲ್ಲೇ ಬರುತ್ತೆ. ಬನ್ನಿ ಟಿಕೆಟ್ ಪಡ್ಕೊಳ್ಳೋಣ. ಟಿಕೆಟ್ ಪಡ್ಕೊಂಡು ಒಳಗೆ ಹೋಗೋಣ. ಸೊ ಒಬ್ಬರಿಗೆ 50 ರೂಪಾಯಿ ಟಿಕೆಟ್, ಕಾರ್ ಪಾರ್ಕಿಂಗಿಗೂ 50 ರೂಪಾಯಿ ಇದೆ. ಸೊ ಹಾಗೆ ಬೈಕ್ ಪಾರ್ಕಿಂಗಿಗೆ ಕಡಿಮೆ ಇದೆ, 30 ರೂಪಾಯಿನೂ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಮೃಗಾಲಯದ ಒಳಗಡೆ ಇಟ್ಟಿರ್ತಕ್ಕಂಥ ಫ್ರೇಮ್ ಮೇಲೆ ನೋಡಿ ಹೆಬ್ಬಾವಿನ ಚಿತ್ರ. ಹಾಗೆ ಇಲ್ಲಿ ಸಿಂಹ, ನರಿ ಇದೆ, ನರಿ ಜೊತೆ ಇಲ್ಲಿ ನೋಡಿ ಚಿರತೆ. ಇವತ್ತು ಮೃಗಾಲಯಕ್ಕೆ ಹೊಂದ್ಕೊಳ್ಳುವಂತ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ ನೋಡಿ, ಚಿರತೆ ಡ್ರೆಸ್. ಇಲ್ಲಿಂದ ಎಂಟ್ರೆನ್ಸ್ ಬಂದ ತಕ್ಷಣ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇದೆ. ಸೊ ಅದೇ ರೀತಿ ಝೂ ಒಳಗಡೆ ಬಂದ ತಕ್ಷಣ ಫಸ್ಟಿಗೆ ಕಾಣಸಿಗೋದೇನು? ಪಕ್ಷಿಗಳು. ಎಲ್ಲ ಝೂಗಳಲ್ಲಿ ನೋಡಿ ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ಕಾಣೋದು ಪಕ್ಷಿಗಳ ನಂತರ ಸ್ಮಾಲ್ ಸ್ಪೆಸಿಸ್ಗಳು ಇರ್ತವೆ, ಅದರ ನಂತರ ಮ್ಯಾಮಲ್ಸ್ಗಳು ಇರ್ತವೆ. ನೋಡಿ, ಎಲ್ಲ ಮೃಗಾಲಯಗಳಲ್ಲೂ ಅದೇ ತರ ಯಾಕಿರ್ತಾವ ಅಂತಂದ್ರೆ, ಅದು ಯೂಶುವಲಿ ಫಾರೆಸ್ಟ್ ಕೂಡ ಅದೇ ತರ ಇರುತ್ತೆ ಅಲ್ವಾ? ಹೌದೌದು, ಫಾರೆಸ್ಟ್ ಅಲ್ಲೂ ಹಂಗೆ. ಫಸ್ಟಿಗೆ ನಮ್ಗೆ ಪಕ್ಷಿಗಳು ಸಿಗ್ತವೆ, ನೆಕ್ಸ್ಟ್ ಸಣ್ಣ ಸಣ್ಣ ಪ್ರಾಣಿಗಳು ಸಿಗ್ತವೆ, ನೆಕ್ಸ್ಟ್ ಅಂದ್ರೆ ದಟ್ಟ ಅರಣ್ಯಕ್ಕೆ ಹೋದಾಗ ನಮ್ಗೆ ದೊಡ್ಡ ದೊಡ್ಡ ಪ್ರಾಣಿಗಳು ಸಿಗ್ತವೆ. ಅದೇ ಕಾನ್ಸೆಪ್ಟ್ ಅಲ್ಲಿ ಮೋಸ್ಟ್ಲಿ ಮೃಗಾಲಯನು ಮಾಡಿರ್ಬೋದು. ಆ ಝೂ ಇಂಜಿನಿಯರಿಂಗ್ ಅದೇ ತರ ಇರುತ್ತೆ, ಎಲ್ಲ ಝೂಗಳಲ್ಲೂ ಅದೇ ತರ ಕಾಡಿನ ಇಂಜಿನಿಯರಿಂಗ್ ಪ್ರಕಾರನೇ. ಹೌದು, ಕಾಣಸಿಗೋದು ಫಸ್ಟ್ ಎಮು. 2 ಮೊಟ್ಟೆ ಇದೆ ನೋಡಿ ಅಲ್ಲಿ. ಕರೆಕ್ಟ್ ಎಕ್ಸಾಕ್ಟ್ಲಿ. ಸೊ ಈ ಮೊಟ್ಟೆಗಳನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಬಂತದ್ದು. ಮೊಟ್ಟೆಗಳ ಪ್ರೊಟೆಕ್ಷನ್ಗೆ ಎಲ್ಲವೂ ಬಂದು ನೋಡು. ಎಲ್ಲ ಬಂತು ಒಂದೇ ಸತಿ. ಗದಗದಲ್ಲಿ ಇರ್ತಕ್ಕಂಥ ಮೃಗಾಲಯ ಸುಮಾರು 1972ನೇ ಇಸ್ವಿಯಲ್ಲಿ ಒಂದು 40 ಎಕರೆ ಜಾಗದಲ್ಲಿ ಇದು ನಿರ್ಮಾಣ ಆಗುತ್ತೆ. ಈ ಗದಗ ಮೃಗಾಲಯ ಏನಿದೆಲ್ಲ ಸ್ನೇಹಿತರೆ, ಇದು ಸಣ್ಣ ಮೃಗಾಲಯ ಪ್ರಭೇದಗಳಲ್ಲಿ ಇದು ಒಂದು. ಹೌದು, ಪ್ರತಿ ಮಂಗಳವಾರಕ್ಕೂ ರಜೆ ಇರುತ್ತೆ. 9ರಿಂದ 5:30ವರೆಗೂ ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ತೆರೆದಿರುತ್ತೆ. ಅದು ಎಷ್ಟು ಇದಾವಲ್ಲ ಈಗ, ಸಿಕ್ಕಾಪಟ್ಟೆ. ಕೆಂಪು ಕಿವಿ ಆಮೆ ನೋಡಿ, ಇವೆಲ್ಲ ಬಿಸಿಲು ಕಾಯಿಸ್ಕೊಳ್ಳಿಕ್ಕೆ ಬಂದಿದ್ದಾವೆ ಮೇಲೆ ಎಲ್ಲ. ಬಾತುಕೋಳಿಗಳು ನೋಡಿ ನೀರಲ್ಲೇ ಇರೋದ್ರಿಂದ ತುಂಬಾ ಕ್ಲೀನ್ ಆಗಿದಾವೆ ಅಲ್ಲ, ಎಷ್ಟು ಚಂದ. ಹೌದು, 24x7 ಸ್ನಾನನೇ ಮಾಡೋದವು. ಲೇಡಿ ಆಮ್ಸ್ಟರ್ ಪ್ರೆಸೆಂಟ್ ಅಂತೆ. ಆಮೇಲೆ ಇಲ್ಲಿ ನೋಡಿ, ಅದೆಷ್ಟು ಚೆನ್ನಾಗಿದೆ ಅಲ್ಲ ಪ್ರೆಸೆಂಟ್. ಯೂಶುವಲಿ ಒಂದು ಸುಂದರವಾದ ಪಕ್ಷಿ. ಅದರಲ್ಲಿ 2 ಥರ ಬರೋದು, ಒಂದು ಗೋಲ್ಡನ್, ಇನ್ನೊಂದು ವೈಟ್ ಫೆಸೆಂಟ್ ಅಂತ. ಸಿಲ್ವರ್ ಫೆಸೆಂಟ್ ಅದೇ. ಇದು ಡಿಫ್ರೆನ್ಸಿಯೇಷನ್ ಕಲರ್ ಮೇಲೆ ಅಂತ. ಇದು ಮೇಲೆ ಇರುವಂತ ಇದು ಏನು ಕಲರ್ ಇದೆ ಅಲ್ಲ, ವೈಟ್ ಇದೆ, ಅದಕ್ಕೆ ಸಿಲ್ವರ್ ಫೆಸೆಂಟ್ ಅಂತಾರೆ. ಇದು ಒಂಥರ ನೋಡ್ಲಿಕ್ಕೆ ಕೋಳಿ ತರ ಕಾಣೋದಲ್ಲ ನೋಡಿ, ನೋಡ್ಲಿಕ್ಕೆ ಕೋಳಿ ತರಾನೇ ಸಿಲ್ವರ್ ಫೆಸೆಂಟ್. ಅದರ ಇದು ನೋಡಿ, ಕೊಕ್ಕು ನೋಡಿ, ಮತ್ತೆ ಇದು ಮುಖ ನೋಡಿದ್ರೆ ಹಾಗೆ ಅನ್ಸುತ್ತೆ.
ಎಲ್ಲ ಗೋಲ್ಡನ್ ಫೆಸೆಂಟು ಸಿಲ್ವರ್ ಫೆಸೆಂಟು ಆ ಥರ. ಆಮೇಲೆ ಇದು ಏನಾಗುತ್ತೆ, ಮೃಗಾಲಯಗಳಲ್ಲಿ ಇರೋದ್ರಿಂದ ಸ್ವಲ್ಪ ಬಣ್ಣಗಳು ಬದಲಿ ಆಗೋ ಚಾನ್ಸಸ್ ಇರುತ್ತಂತೆ. ಹೌದಾ? ಹೌದು, ಪಕ್ಷಿಗಳದ್ದು ಏನಿದೆ ಅಲ್ಲ ಅದು ಆ್ಯಕ್ಚುಲಿ ವಾತಾವರಣಕ್ಕೆ ಹೊಂದಿಕೊಂಡು ಅದರ ಕಲರ್ಗಳು ಇರ್ತವೆ. ಅದು ಕರೆಕ್ಟ್. ಯಾಕಂದ್ರೆ ಪ್ರಾಣಿಗಳಲ್ಲೂ ಹಾಗೇನೆ ಅಲ್ವಾ, ನಮ್ಮ ನಾರ್ತ್ ಈಸ್ಟ್ ಇದು ಪ್ರಾಣಿಗಳು ಒನ್ ಟೈಪ್ ಇದ್ರೆ ನಮ್ಮ ಸೌತ್ ಇದು ಪ್ರಾಣಿಗಳು ಒನ್ ಟೈಪ್ ಇರುತ್ತೆ. ಸ್ವಲ್ಪ ಹೌದು, ಸ್ಟ್ರಕ್ಚರ್ ಅಲ್ಲಿ ಶೇಪ್ ಅಲ್ಲಿ ಚೇಂಜ್ ಇರುತ್ತೆ. ಈಗ ಮನುಷ್ಯರಲ್ಲೂ ಕೂಡ ಹಾಗೇನೆ ಅಲ್ವಾ. ಹೌದು. ಆ ಕಡೆ ನಾರ್ತ್ ಸೈಡ್ ಇರೋರು ಸ್ವಲ್ಪ ಫೇಶಿಯಲ್ ಅಪಿಯರೆನ್ಸಸ್ ಎಲ್ಲ ಚೇಂಜಸ್ ಇರುತ್ತೆ, ಸೌತ್ ಸೈಡ್ ಇರೋರ್ದು ಫೇಶಿಯಲ್ ಅಪಿಯರೆನ್ಸಸ್ ಗೆಸ್ಚರ್ಸ್ ಚೇಂಜ್ ಇರುತ್ತೆ. ಇಲ್ಲಿ ಭಾರತದ ಪಕ್ಷಿಗಳು ಈ ಕಡೆ ಹೋದರೆ ಭಾರತದ ಪಕ್ಷಿಗಳಿದ್ದಾವೆ. ಸೊ ಅದೇ ರೀತಿ ವಿದೇಶಿ ಪಕ್ಷಿಗಳು ಮುಂದ್ಗಡೆ ಇದೆ. ಯಾವುದಿದೆ ನೋಡುವ. ರೋಸಿ ಫೆಲಿಕಾನ. ಬೇರೆ 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 ಪಕ್ಷಿಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡಿ, ಬೋರ್ಡನ್ನು ಹಾಕಿದ್ದಾರೆ. ನವಿಲು, ಆಮೇಲೆ ರೆಡ್ ಜಂಗಲ್ ಫೌಲ್, ಕಪ್ಪು ಹಂಸ, ನೈಟ್ ಹೆರಾನ್ ಅಂತೆ, ಹಾಗೆ ರೋಸಿ ಫೆಲಿಕಾನು, ಬಣ್ಣದ ಕೊಕ್ಕರೆ, ಪೇಂಟೆಡ್ ಸ್ಟಾಕ್, ಹಾಗೆ ರೋಸ್ಟ್ರಿಂಗ್ಡ್ ಪ್ಯಾರಾಕಿಟ್, ಅದೆಲ್ಲ ಇದೆ ಇದರಲ್ಲಿ. ಅದು ಮೈ ಎಲ್ಲ ಕ್ಲೀನ್ ಮಾಡ್ಕೋತಾ ಇದೆ. ನೋಡು ಹೇಗೆ ಮನುಷ್ಯರು ಮಾಡಿದ ಹಾಗೆ ಮಾಡ್ತದೆ. ನೀರು ತಗೊಳುತ್ತೆ, ಮೈಯೆಲ್ಲ ಒರೆಸಿಕೊಳ್ಳುತ್ತೆ. ಸೋಪು ಕೊಡುವನ? ಸೋಪ್ ಬೇಕಮ್ಮ? ಯಾವ ಸೋಪ್ ಬೇಕು? ಯಾವುದು? ಪೆಪ್ಸಿನಾ? ಇದು ಕನ್ನಡದಲ್ಲಿ ಉಷ್ಟ್ರ ಪಕ್ಷಿ ಅಂತ ಹೇಳ್ತೇವೆ ಇದಕ್ಕೆ, ಇಂಗ್ಲೀಷಲ್ಲಿ ಆಸ್ಟ್ರಿಚ್ ಅಂತಾರೆ. ಇದು ಆಸ್ಟ್ರೇಲಿಯಾದ ರಾಷ್ಟ್ರ ಪಕ್ಷಿ ಅಲ್ವಾ? ಒಳ್ಳೆ ನರಿಗಳು. ಕೃಷ್ಣ ಮೃಗ ಇದು ನೋಡು, ಎಲೆ ಹಾಕ್ತಾ ಇದ್ದ ತಕ್ಷಣ ಖುಷಿಯಾಗಿ ತಿಂತಾ ಇರೋದು ನೋಡು. ಇದು ಇನ್ನೊಂದು ಗೊತ್ತಾ, ಈ ಪ್ರಾಣಿ ಏನಿದೆ ಅಲ್ಲ, ರಾಜಸ್ಥಾನದಲ್ಲಿ ಒಂದು ಸಮುದಾಯ ಇದೆ, ಬಿಷ್ಣೋಯಿ ಸಮುದಾಯ ಅಂತ. ಸೊ ಅವರು ಈ ಕೃಷ್ಣ ಮೃಗಗಳನ್ನು ದೇವರ ರೂಪದಲ್ಲಿ ಕಾಣ್ತಾರೆ. ಸೊ ಅವರ ಇದರಲ್ಲಿ ಇದಕ್ಕೆ ದೇವರ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸ್ವಚ್ಛಂದವಾಗಿ ಹೋಗ್ತವೆ ನೋಡಿ. ಅಂದ್ರೆ ಅದು ಜಿಂಕೆದು ಕೊಂಬಿದೆಯಲ್ಲ, ಪ್ರತಿ ವರ್ಷ ಇದಾಗ್ತದಂತೆ, ಉದುರ್ತದೆ, ಆಮೇಲೆ ನೆಕ್ಸ್ಟ್ ಹೊಸ ಕವಲ್ ಹೊಡಿತದೆ. ಹೌದು, ನೀ ನೋಡಿದ್ಯಾ? ಅಲ್ಲಿ ನಾವು ಇದರಲ್ಲಿ ಹೋಗಿದ್ವಲ್ಲ, ಶಿವಮೊಗ್ಗ ಝೂ ಅಲ್ಲಿ. ಸೊ ಅಲ್ಲಿ ಸ್ಟಾರ್ಟಿಂಗಿಗೆ ಇಟ್ಟಿದ್ರು ಕೊಂಬುಗಳು ನೋಡಿ. ಈ ಹಾರ್ನ್ ಇದೆಯಲ್ಲ ಅಲ್ಲಿ, ಇದು ಇದೆ ಕೃಷ್ಣ ಮೃಗದ ಹಾರ್ನ್ಸ್ ಏನಿದೆಯಲ್ಲ, ಅವು ಮೂಳೆಗಳಿಂದ ಮಾಡಲ್ಪಟ್ಟಿದ್ದು, ಕೆರಾಟಿನ್ ಎಂಬ ಪದರದಿಂದ ಆವರಿಸಲ್ಪಟ್ಟಿದೆ ಅಂತೆ. ಕೆರಾಟಿನ್ ಸಿಂಗಲ್ ಪ್ರೊಟ್ರೂಷನ್ ವಿದೌಟ್ ಫೋಕಿಂಗ್, ಅಂದ್ರೆ ಡಿವಿಷನ್ ಇಲ್ಲ ಅಲ್ಲಿ. ಆಮೇಲೆ ಕೊಂಬುಗಳು, ಜಿಂಕೆ ಕೊಂಬುಗಳು ಎಲ್ಲಾದ್ರೂ ಉದುರಿದೆ, ನಾವು ತಗೊಂಡು ಹೋಗ್ತೇವೆ ಮನೆಗೆ ಅಂದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ. ಈಗ ಯಾವುದೇ ಅಂದ್ರೆ ಕಾಡು ಪ್ರಾಣಿಗಳ ಮೊದಲೆಲ್ಲ ಅದು ಪ್ರೈಡ್ ಇತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಭಾರತದಲ್ಲಿ ಅದೊಂದು ಏನಾದ್ರು ಆ ತರ ಇತ್ತು ಮುಂಚೆ. ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಅವನನ್ನ ತಂದು ಮನೆಯಲ್ಲಿ ಇರಿಸ್ತಾ ಇದ್ರು. ಬಟ್ ಈಗ ವನ್ಯಜೀವಿ ಕಾಯ್ದೆ ಪ್ರಕಾರ ವನ್ಯಜೀವಿಗಳನ್ನಾಗ್ಲಿ ಅಥವಾ ಅವರ ಬೈ ಪ್ರಾಡಕ್ಟ್ಸ್ಗಳಾಗ್ಲಿ ಅಥವಾ ಯಾವುದೇ ರೀತಿ ಸಂಬಂಧಪಟ್ಟಂಥದ್ದು ವನ್ಯಜೀವಿಗೆ ಸಂಬಂಧಪಟ್ಟಂಥದ್ದು ತಂದಿಟ್ಕೋಬಾರ್ದು. ಹುಲಿ ಉಗುರುಗಳಾಗ್ಬೋದು ಅಥವಾ ಹಲ್ಲುಗಳಾಗ್ಬೋದು, ದಂತಗಳಾಗ್ಬೋದು, ಚರ್ಮ, ಕೊಂಬು, ಅವನ್ನೆಲ್ಲ ಇಡೋ ಆಗಿಲ್ಲ. ಮೊದಲೆಲ್ಲ ಹಾಕ್ತಿದ್ರಲ್ಲ ಮಕ್ಕಳಿಗೆಲ್ಲ ಹುಲಿ ಉಗುರು ಆಗ್ಬೋದು, ಮತ್ತೆ ಕರಡಿ ಕೂದಲುಗಳನ್ನೆಲ್ಲ ಕಟ್ತಾ ಇದ್ರಲ್ಲ. ಸೊ ಅದೆಲ್ಲ ಮಾಡ್ಲಿಕ್ಕಿಲ್ಲ ಈಗ. ಇವು ನೀಲ್ಗಾಯಿ ಇಲ್ಲಿರೋದು. ಅದೇ ಇವು ನೀಲ್ಗಾಯಿ. ನೋಡಕ್ ಮುಖ ಎಲ್ಲ ಕುದುರೆ ತರ ಕಾಣ್ತಾವ. ಫುಡ್ಡಿಗೆ ಬಂತು ನೋಡಿ ಎಲ್ಲ. ನೀಲ್ಗಾಯಿಗಳು. ಕಡವೆಗಳಿವೆಲ್ಲ.
ಕಡೆಗೆ ಚಿರತೆ ಮತ್ತು ಸಿಂಹ ಇದೆ. ಆ ಸಿಂಹ ನೋಡಲು ಇಲ್ಲಿ ಒಂದು ಸಿಂಹ ಹೋಗ್ತಿದೆ. ಈಗ ಸಿಂಹ 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 ನೋಡೋಣ ಬನ್ನಿ. ಇಲ್ಲಿ ಚಿರತೆ ಆಯ್ತಾ, ಲೆಪರ್ಡ್. ಒಂದು ನೀರಲ್ಲಿದೆ, ನೀರಲ್ಲಿ ಒಂದಿದೆ, ಅಲ್ಲಿ ಒಂದಿದೆ ನೋಡಿ. ಬಾಯಿ ಓಪನ್ ಮಾಡಿ ಹೇಗಿದೆ. ಅಲ್ಲಿ ಮರಿಗಳು ನೋಡಿ, ಒಂದರ ಮೇಲೆ ಒಂದು ಮಲಗಿದಾವೆ. ಹೇಗೆ ಮಲಗಿದಾವಲ್ಲ, ಅಲ್ಲ ಅದು ಉಸಿರುವಳಿ ತರ ಕಾಣ್ತಿದಾವಲ್ಲ ಚಿಕ್ಕ ಚಿಕ್ಕ ಮರಿಗಳು. ಇನ್ನೊಂದೇನ್ ಗೊತ್ತಾ, ಇದು ಮೊಸಳೆಗಳು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು. ಸೊ ಇವು ಹೀಟ್ ಅನ್ನ ಎಕ್ಸ್ಚೇಂಜ್ ಮಾಡೋದು ಬಾಯಿಯಿಂದನೂ ಕೂಡ. ನೋಡಿ, ಒಂದು ಸಲ ಕೊಟ್ರೆ 10 ದಿನ ಇದು ಡೈಜೆಷನ್ ಮಾಡ್ಲಿಕ್ಕೆ 10 ದಿನ ಬೇಕಂತೆ. ಹಾಸ್ಪಿಟಲ್ ಇದೆ ನೋಡಿ, ಹಾಸ್ಪಿಟಲ್. ಹೌದು, ಗದಗ ಝೂದು ಹಾಸ್ಪಿಟಲ್. ಹೌದು, ಈ ಮೃಗಾಲಯಕ್ಕೆ ಇರ್ತಕ್ಕಂತ ಹಾಸ್ಪಿಟಲ್ ಇದು. ಮತ್ತೆ ಅವಕ್ಕೂ ಹುಷಾರ್ ತಪ್ಪಿದ್ರೆ ನೋಡ್ಲಿಕ್ಕೆ ಬೇಕಲ್ಲ, ಸೊ ಇಲ್ಲೇ ಅವನ್ನ ಟ್ರೀಟ್ ಮಾಡ್ತಾರೆ. ನೋಡಿ, ಪಕ್ಷಿಗಳಿಗೆ ತಿನ್ಲಿಕ್ಕೆ ಬೆಳ್ಳುಳ್ಳಿ ತಿಂತಾವ ಈ ಪಕ್ಷಿಗಳೆಲ್ಲ. ಪುನುಗಬೇಕಾ? ಸಿವೇಟ್ ಕ್ಯಾಟ ಎಲ್ಲಿ ಕಾಣ್ತದೆ ಹೇಳಿ? ಅಲ್ಲಿ ಮೇಲೆ ಡಬ್ಬಿ ಮೇಲೆ ಮಲಗಿದೆ ನೋಡಿ. ನಿಶಾಚರಿಗಳಲ್ಲ ಅವೆಲ್ಲ. ಹೌದು, ಅವು ಈಗ ಬೆಳಕಲ್ಲಿ ಎಚ್ಚರ ಇರೋದಿಲ್ಲ. ಅವಕ್ಕೆ ಪುನುಗಬೇಕು. ಹೆಬ್ಬಾವುಗಳು ಹೇಗಿದೆ? ಹೆಬ್ಬಾವು ನೋಡ್ಲಿಕ್ಕೆ ಗಾತ್ರ ನೋಡು, ಹೆಬ್ಬಾವಿಂದ ಇಷ್ಟು ದಪ್ಪ ಇದಾವೆ. ಇನ್ನೊಂದೇನ್ ಗೊತ್ತಾ, ಹೆಬ್ಬಾವುಗಳು ಈ ಕಾಡಿನ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡ್ತದ ಅಂತ. ಹೌದು, ಎಲ್ಲ ಪ್ರಾಣಿಗಳು ಹಾಗೇನೆ. ಇದು ಎಕೋಸಿಸ್ಟಮ್ ಅಲ್ಲಿ ಒಂದ್ರ ಮೇಲೆ ಒಂದು ಜೀವಿ ಅವಲಂಬಿತ. ನಾವ್ ಅನ್ಕೋತೀವಿ ಒಂದು ಪ್ರಾಣಿನ ಇನ್ನೊಂದು ತಿಂತದಲ್ಲಪ್ಪ ಅಂತ, ಬಟ್ ಅದು ಸರ್ವೈಲೆನ್ಸ್. ಆಗ್ಲೇ ಹೇಳಿದ ಹಾಗೆ ಈ ಕಪ್ಪಿ, ಬೆಕ್ಕು ಇವೆಲ್ಲ ಬದುಕಿದಾವೆ ಅಲ್ಲಿ ಅಂತಂದ್ರೆ ಅಲ್ಲಿ ಒಂದು ವೆಜಿಟೇಷನ್ ಇದೆ ಅಂತ ಅರ್ಥ. ಅದೇ ರೀತಿ ಅದ್ರ ಮೇಲೆ ಅವಲಂಬಿತ ಆದ ಪ್ರಾಣಿಗಳು ಇರ್ತಾವೆ. ಕವಿತಾ ನೋಡಿ, ಅಲ್ಲಿ ಹುಲಿ ಆಗ್ಲೇ ಮಲಗಿತ್ತು, ಇನ್ನು ಈಗ ಎಚ್ಚರ ಆಗಿದೆಯಾ ಅಂತ ನೋಡ್ಲಿಕ್ಕೆ ಓಡಾಡ್ತಿದ್ದಾಳೆ. ಹೇಳಿಲ್ವಾ? ಇನ್ನು ಮಲ್ಕೊಂಡೇ ಇದ್ದಾನ? ಎಷ್ಟೊತ್ತು ಮಲಗ್ತದೆ ಅದು? ಅದು ತುಂಬಾ ಹೊತ್ತು ಮಲಗೋದು, 20 ಗಂಟೆ ಮಲಗೇ ಇರ್ತಾವವು. ಕೆಲಸ ಇದ್ರೆ ಕೊಡಿಯಪ್ಪ. ಬೇಡ, ಆದಷ್ಟು ಮನುಷ್ಯ ಆಕ್ಟಿವ್ ಆಗಿರ್ಬೇಕು. ಅದು ಒಂದು ಇದು ನಾನು ನೋಡಿ ಇದೆಯಲ್ಲ, ಯಾರು ಹೇಳಿದ್ದದು? ಸತ್ತ ಮೇಲೆ ಮಲಗೋದಿದ್ದೇ ಇದೆ. ಶಂಕರ್ನಾಗ್ ಅವರು ಇದ್ದಾಗಲೇ ಕೆಲಸ ಮಾಡಬೇಕು ಅಂತ. ಬನ್ನಿ ಹೋಗುವ ಮುಂದೆ. ಮೃಗಾಲಯಗಳಿಗೆ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ, ಪ್ರಾಣಿಗಳನ್ನ, ಕಾಡು ಪ್ರಾಣಿಗಳನ್ನೆಲ್ಲ ನೋಡಿ. ಸೊ ಖುಷಿ ಆಯಿತು ಅಂತ ಹೇಳಿ ಪ್ರಾಣಿಗಳಿಗೆ ಕೀಟ್ಲೆ ಕೊಡೋದಾಗ್ಲಿ ಅಥವಾ ಅವಕ್ಕೆ ಆಹಾರ ಕೊಡೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದರೆ, ಮೃಗಾಲಯಗಳನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ಓನ್ಲಿ ಮೃಗಾಲಯಗಳ ಸಿಬ್ಬಂದಿಗಳ ಕರ್ತವ್ಯ ಮಾತ್ರ ಅಲ್ಲ. ಸೊ ಇದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರೋದ್ರಿಂದ ಪ್ಲಾಸ್ಟಿಕ್ಗಳನ್ನ ತರೋದು, ಅಲ್ಲಲ್ಲಿ ತಿನಿಸುಗಳನ್ನು ಬಿಸಾಕೋದು ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನಮ್ಮ ಅಭಿಪ್ರಾಯ. ಸೊ ಅದೇ ರೀತಿಯಾಗಿ ಕಾಯ್ಕೊಂಡು ಹೋಗುವ, ಅಂದರೆ ಮುಂದಿನ ಪೀಳಿಗೆಗೂ ನಾವು ಒಳ್ಳೆಯ ಒಂದು ಮಾದರಿ ಮೃಗಾಲಯಗಳನ್ನು ಇಟ್ಟೋಗೋಣ. ಆಕ್ಚುಲಿ ಮೃಗಾಲಯಗಳ ಕಾನ್ಸೆಪ್ಟೇ ಹಾಗೇನೆ ಅಲ್ವಾ, ಅಳಿವಿನಂಚಿನ ಪ್ರಾಣಿಗಳನ್ನು ಕಾಪಾಡೋದು. ಹೌದು, ಮೃಗಾಲಯಗಳ ನಿರ್ಮಾಣ ಆಗಿರೋದೇ ಅದಕ್ಕಾಗಿ. 1992ನೇ ಇಸ್ವಿಯಲ್ಲಿ ವನ್ಯಜೀವಿಗಳ ಏನು ಆಕ್ಟ್ ಬರುತ್ತಲ್ಲ, ಆ ಆಕ್ಟ್ ಅಲ್ಲಿ ಮೃಗಾಲಯಗಳು ಕಂಟ್ರೋಲ್ ಅಲ್ಲಿ ಬರ್ತವೆ. ಅಂದ್ರೆ ಅಳಿವಿನಂಚಲಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಈ ಮೃಗಾಲಯಗಳು ತೆರೆದಿಡಲಾಗುತ್ತೆ. ಅದೇ ತರ ಅದಕ್ಕಿಂತ ಮುಂಚೆ ಏನಿತ್ತು ಗೊತ್ತಾ, ಇವರು ಅಂದ್ರೆ ಕೆಲವೊಂದು ಜನಾಂಗದವರು ಪ್ರಾಣಿಗಳನ್ನು ಹಿಡ್ಕೊಂಡು ಊರೂರಿಗೆ ಹೋಗ್ತಿದ್ರು. ಆ ಆಕ್ಟ್ ಬಂದಾಗ, ಪ್ರಾಣಿ ಆಕ್ಟ್ ಬಂದಾಗ ಎಲ್ಲಾನು ರೆಸ್ಕ್ಯೂ ಮಾಡಿದ್ರು. ಹೌದು, ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ, ಕರಡಿ ಕುಣಿತ, ಹೌದು, ಮಂಗ ಕುಣಿತ ಕರ್ಕೊಂಡ್ ಬರ್ತಾ ಇದ್ರು, ಮಂಗಗಳನ್ನ ಕರ್ಕೊಂಡ್ ಬರ್ತಾ ಇದ್ರು, ಹಾವಾಡಿಗರು. ಹೌದು. ಸೊ ಆ ರೀತಿ ಈಗ ಎಲ್ಲೂ ಇಲ್ಲ, ಪ್ರಾಣಿಗಳನ್ನ ಸಾಕ್ಲಿಕ್ಕಿಲ್ಲ. ಆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಮೃಗಾಲಯಗಳನ್ನ ತೆರೀತಾರೆ. ಆಮೇಲೆ
ನಂತರ ದಿನಗಳಲ್ಲಿ ಮಾಹಿತಿ ಕೊಡಲಿಕ್ಕೆ ಅಂದರೆ ಪಬ್ಲಿಕ್ ಅವೇರ್ನೆಸ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಜನರಿಗೆ ಪಬ್ಲಿಕ್ಕಿಗೆ ಅವಕಾಶ ಮಾಡಿಕೊಡ್ತಾರೆ ಮೃಗಾಲಯಗಳನ್ನು ವಿಸಿಟ್ ಮಾಡಲಿಕ್ಕೆ. ಇಲ್ಲೇನಿದೆ? ವೈಲ್ಡ್ ಡಾಗ್ಸ್, ಏಷ್ಯನ್ ವೈಲ್ಡ್ ಡಾಗ್ಸ್. ವೈಲ್ಡ್ ಡಾಗ್ಸ್ ಇವು ನರಿ ಥರನೇ ಅಲ್ವಾ ನೋಡಲಿಕ್ಕೆ? ಆ ಮೂಲೆಯಲ್ಲಿದೆ ನೋಡಿ ವೈಲ್ಡ್ ಡಾಗ್ಗಳು. ನಾನು ಹಿಂದಿಂದನೇ ಓಡಿ ಬಂದ್ವು, ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾವ ಪ್ರಾಣಿ ಇದೆ? ಕತ್ತೆ ಕಿರುಬ ಬನ್ನಿ ನೋಡುವ. ಹಾಂ, ಎದ್ದು ಹೊರಗಡೆ ಬಂದ್ವು. ಇವು ಆ್ಯಕ್ಚುಲಿ ಬೆಳಿಗ್ಗೆ ಮಧ್ಯಾಹ್ನ ಹೊತ್ತಲ್ಲಿ ಆ್ಯಕ್ಟಿವ್ ಇರೋದಿಲ್ಲ ಇವು. ಅದೇನು ನಿದ್ದೆಯಲ್ಲಿ ಬರ್ತಾ ಇದೆಯಾ ಏನು? ಹೌದು, ನಿದ್ದೆಗಣ್ಣಲ್ಲಿದೆ ಅದು. ಮಲಗಿ ಎದ್ದು ಬಂದಿದ್ದು ಈಗ ಮಾತ್ರ. ಹಲ್ಲುಜ್ಜು ರಾಜ್ಕುಮಾರ. ಮಧ್ಯಾಹ್ನಕ್ಕೆ ಯಾರು ಕಣಮ್ಮಿ ಹಲ್ಲುಜ್ತಾರೆ? ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಈ ಹೈನಾಗಳು ಗೊತ್ತಾ ಎಷ್ಟು ವರ್ಷ ಬದುಕ್ತಾವೆ ಅಂತ? ಎಷ್ಟು ವರ್ಷ ಈ ಹೈನಾಗಳು ಬದುಕೋದು 10 ರಿಂದ 15 ವರ್ಷ ಕಾಡಲ್ಲಿ. ಇದು ಮೃಗಾಲಯದಲ್ಲಿಟ್ರೆ ಒಂದು 25 ವರ್ಷದವರೆಗೂ ಬದುಕತ್ತಂತೆ. ಅದೇ ರೀತಿಯಾಗಿ ಇದು ಒಂದು ಸಲಿಗೆ 1 ರಿಂದ 6 ಮರಿಯನ್ನ ಇಡ್ತದೆ. ಮತ್ತೆ ಇವು ಜಗತ್ತಿನಾದ್ಯಂತ ಎಲ್ಲ ಕಡೆ ಕಂಡು ಬರ್ತವೆ. ಇನ್ನೊಂದು ಏನು ವಿಶೇಷ ಗೊತ್ತಾ ಈ ಹೈನಾದ್ದು? ಸೊ ಇವು ವಿಶಿಷ್ಟ ಶಬ್ದಗಳನ್ನ ಹೊರಡಿಸ್ತವೆ. ಅದರಲ್ಲಿ ಒಂದು ಶಬ್ದ ನಗೋ ಶಬ್ದ ಕೂಡ. ಆ ಥರ ನಗೋ ಥರ ಕೇಳುತ್ತೆ. ಆ ಶಬ್ದದಿಂದ ಇವು ಕಮ್ಯುನಿಕೇಶನ್ ಮಾಡಿ ಬೇರೆ ಹೈನಾಗಳನ್ನು ಆ ಜಾಗಕ್ಕೆ ಸೆಳೆಯುತ್ತವೆ. ಈ ಶಬ್ದ ಮಾಡೋದವು ಹೆಚ್ಚೆಚ್ಚು ಆಹಾರ ಎಲ್ಲಿ ಸಿಗುತ್ತಲ್ಲ ಅವಾಗ ಬೇರೆ ಹೈನಗಳನ್ನು ಕರೀಲಿಕ್ಕೆ ಈ ಶಬ್ದ ಮಾಡುತ್ತೆ. ಸೊ ಸ್ಕೂಲ್ ಮಕ್ಕಳೆಲ್ಲ ಪಿಕ್ನಿಕ್ಕಿಗೆ ಬಂದಿದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ? ಇದು ಇಂಡಿಯನ್ ಗ್ರೇ ವೋಲ್ಫ್ ಅಂತ, ಅಂದ್ರೆ ಬೂದು ತೋಳ. ಈ ತೋಳಗಳು ನಿಶಾಚರಿ ಪ್ರಾಣಿಗಳು. ಇವು ರಾತ್ರಿ ಹೆಚ್ಚು ಆಕ್ಟಿವ್ ಇರ್ತವೆ. ಸಂಜೆಯಿಂದ ಬೆಳಿಗ್ಗೆ ನಸುಕಿನವರೆಗೂ ಬೇಟೆ ಆಡ್ತವೆ. ಆಮೇಲೆ ಇವು ಬೇಟೆ ಆಡ್ಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸ್ತವೆ. ಒಂದು ಬೇಟೆ ಆಡ್ಲಿಕ್ಕೆ ಒಂಥರ ತಂತ್ರ ಆದ್ರೆ ಇನ್ನೊಂದು ಬೇಟೆಗೆ ಇನ್ನೊಂಥರ ತಂತ್ರಗಳನ್ನು ಉಪಯೋಗಿಸುತ್ತೆ. ಆಮೇಲೆ ಇದು ಬೇಟೆ ಆಡೋದು ಸಣ್ಣ ಜಿಂಕೆಗಳನ್ನ ಮತ್ತೆ ಮೊಲಗಳನ್ನ ಆ ತರದ ಪ್ರಾಣಿಗಳನ್ನ ಇದು ಬೇಟೆ ಆಡ ತಿನ್ನುತ್ತೆ. ಈಗ ಇದು ಆಗ್ಲಿ ತೋಳ, ಇನ್ನೊಂದು ಯಾವುದು? ತೋಳಗಳು, ನರಿಗಳು, ಆಮೇಲೆ ವೈಲ್ಡ್ ಡಾಗ್ಸ್ ಗಳು ನೋಡ್ಲಿಕ್ಕೆ ಒಂದೇ ತರ ಕಾಣುತ್ತೆ, ಸೇಮ್ ಕಾಣುತ್ತೆ. ಬಟ್ ಇದು ಏನು ನಸುಕಂದು ಬಣ್ಣದ್ದು ಗ್ರೇ ಕಲರ್ ಇದು ಇರುತ್ತೆ. ಇದಕ್ಕೆ ಕಲರ್ ಸ್ಟ್ರಕ್ಚರ್ ಇರುತ್ತೆ. ಮತ್ತೆ ಚೂಪಾದ ಹಲ್ಲುಗಳ ಇದಕ್ಕೆ ಇರೋದ್ರಿಂದ ಗುರ್ತು ಹಿಡಿಯೋದು ಸುಲಭ ಅದು ತೋಳಗಳನ್ನ. ಸೊ ಬುರುಡೆ ಸ್ವಲ್ಪ ದೊಡ್ಡದಿದು. ನರಿ ಮತ್ತೆ ಇದಾಗ ವೈಲ್ಡ್ ಡಾಗಿನ ಬುರುಡೆ ಸ್ವಲ್ಪ ದೊಡ್ಡದಿರುತ್ತೆ ತೋಳದ್ದಲ್ಲ. ಇಲ್ಲಿ ಹೇಳ್ತು ನೋಡಿ. ಎದ್ದು ಬಂತು ಒಂದು ನೋಡಿ. ನೋಡ್ಲಿಕ್ಕೆ ನಾಯಿ ತರ ಕಾಣುತ್ತೆ, ಬಟ್ ಬುರುಡೆ ನೋಡಿ ಅದರದ್ದು ಸ್ವಲ್ಪ ನಾಯಿಕಿನ ಸ್ವಲ್ಪ ದೊಡ್ಡದ್ ಕಾಣುತ್ತೆ. ನಮ್ಮ ಜರ್ಮನ್ ಶೆಫರ್ಡ್ ನಾಯಿ ನೋಡಿದಂಗೆ ಅನ್ಸೋದಿಲ್ವಾ? ಸ್ವಲ್ಪ ಶೆಫರ್ಡ್ ಅದು ಕೂಡ ಒಂಥರ ಇದೆ. ಅಲ್ಲಿ ವೈಲ್ಡ್ ಡಾಗ್ ಕೂಗ್ತಾ ಇದೆ. ಅದರ ಸೌಂಡಿಗೆ ನೋಡಿ ಎಲ್ಲವೂ ಅಲರ್ಟ್. ಅದು ಇವು ಸ್ವಲ್ಪ ಕಿವಿ ಎಲ್ಲ ಚುರುಕಿದ್ರದ್ದು, ನಮ್ಮ ನಾಯಿ ತರಾನೇ. ಬಾಪ ಬಂದಿ. ಇಲ್ಲಿ ಬಂದ, ಇಲ್ಲಿ ಬಾ. ಹಾಗೆ ಬರುದಿಲ್ಲ ನಾನು. ಬಂದ ಕರೆದ ತಕ್ಷಣ ನೋಡು ಬಂದ. ಬರಪ್ಪ ಇಲ್ಲಿ. ಇಲ್ಲಿ ಬಂದು ಮಲಗಿದ. ಹೊಂಡ ಮಾಡಿಟ್ಟಿರ್ದಾರ ನೋಡಿ. ಇನ್ನೊಂದು ಬಂದ. ನಾಯಿ ಅಂತ ಯಾರಾದ್ರೂ ಕರ್ಕೊಂಡೋಗಿ ಸಾಕಿದ್ರೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಒಂದು ಪೇಪರ್ ನ್ಯೂಸ್ ಅಲ್ಲಿ ಕೂಡ ನೋಡಿದ್ದೆ ನಾನು. ನರಿ ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಅವನೇನ್ ಮಾಡಿದ್ದ, ಅದನ್ನ ನಾಯಿ ಮರಿ ಅಂತ ಬೆಳೆಸಿದ್ದ. ದೊಡ್ಡದಾದ್ಮೇಲೆ ಅದು ನರಿ ಅಂತ ಗೊತ್ತಾಗಿದ್ದು. ಮತ್ತೆ ಫಾರೆಸ್ಟ್ ಆಫೀಸ್ನವರೆಲ್ಲ ಬಂದು ರೆಸ್ಕ್ಯೂ ಮಾಡಿ ತಗೊಂಡು ಹೋದ್ರು. ಅವನಿಗೆ ಗೊತ್ತಿಲ್ಲದೆ ಬೆಳೆಸಿದ್ ನಾನಂತೆ ಅವನು ಹೇಳಿದ್ದು. ನೋಡಿ ಸ್ಲಾತ್ ಬಿಯರ್ ಇದೆ ಅಲ್ಲಿ, ಕರಡಿ. ಸುತ್ತ ನೀರ್ ಹಾಕಿದ್ದಾರೆ. ಹೌದು, ಅದು ದಾಟಿ ಬರಬಾರ್ದು ಅಂತ. ನೀರು ಹೆದರಿತದ ಅಂತಲ್ಲ. ನೀರಲ್ಲಿ ಇಳಿಯೋದಿಲ್ಲ ಅದು, ನದಿ ಹಳ್ಳಗಳಲ್ಲಿ ಇಳಿಯೋದಿಲ್ಲ ಕರಡಿಗಳು. ಆದ್ರೆ ಬಾರಿ ಇದರಲ್ಲಿ ಸಣ್ಣ ತೊರೆಗಳಲ್ಲಿ ಇಳಿತವೆ, ಮೀನುಗಳನ್ನೆಲ್ಲ ತಿಂತಾವ ಅವು. ಆಮೇಲೆ ಈ ಸ್ಲಾತ್ ಬಿಯರ್ ಏನಿದಾವಲ್ಲ ಕರಡಿಗಳು, ಸೊ ಇವು ಹೆಚ್ಚು ರಾತ್ರಿ ಆಕ್ಟಿವ್ ಇರ್ತವೆ. ಡೇ ಟೈಮಲ್ಲಿ ಸ್ವಲ್ಪ ಡಲ್ ಆಗಿರ್ತವೆ. ಆಮೇಲೆ ಇವು 1 ರಿಂದ 2 ಮರಿಗೆ ಜನ್ಮ ನೀಡುತ್ತೆ ಒಂದ್ಸಲ ಜನ್ಮ ಕೊಟ್ರೆ. ಮತ್ತು ಆ ಮರಿಗಳನ್ನ ಬೆನ್ನ ಮೇಲೆ ಹೊತ್ಕೊಂಡು 3 ವರ್ಷದವರೆಗೂ ಮರಿಗಳ ಜೊತೆನೆ ಇರುತ್ತೆ ನೋಡಿ. ಆಮೇಲೆ ಮರಿಗಳು ಬೇರ್ಪಡ್ತವೆ.
ತಾಯಿ ಅಂದ್ರೆ ಹಂಗೆ ಇರ್ತಾಳೆ. ಹೌದು, ಅದು ಬೆನ್ ಮೇಲೆ ಹೊತ್ಕೊಂಡು ಅಡ್ಡಾಡುತ್ತೆ. ಅಡ್ಡಾಡ್ಬೇಕಾದ್ರೆ ಮರಿಯನ್ನ ಬೆನ್ ಮೇಲೆ ಹೊತ್ಕೊಂಡು ಅಡ್ಡಾಡೋದು. ಸೊ ಅದು ಒಂದು ವಿಶೇಷ ಈ ಕರಡಿದು. ನೋಡಿ ಸ್ನೇಹಿತರೆ, ಈ ಮೃಗಾಲಯದಲ್ಲಿ ಬಂದ ತಕ್ಷಣ ಮೃಗಾಲಯದಲ್ಲಿ ಓನ್ಲಿ ಪ್ರಾಣಿಗಳು ಮಾತ್ರ ಅಲ್ಲ, ಅದೇ ರೀತಿ ಹಲವಾರು ಪ್ರಭೇದದ ಮರಗಳಿಲ್ಲ ಇಲ್ಲಿ ಇದ್ದಾವೆ. ಮತ್ತು ನಾವು ನೋಡಿದ ಹಾಗೆ ಮಕ್ಕಳ ಉದ್ಯಾನವನ, ಸಾಲು ಮರದ ತಿಮ್ಮಕ್ಕನ ಇದು ಏನು ಉದ್ಯಾನವನ ಅಂತ ಹೇಳಿದ್ವಲ್ಲ, ಸೊ ಅದೇ ರೀತಿಯಾಗಿ ಇಲ್ಲಿ ತುಂಬ ಮರಗಳು, ಅದು ಆಕ್ಚುಲಿ ಮುಂದೆನಾ ಅಂತ ಅಲ್ಲಿ ಇದೆ. ಅದೇ ರೀತಿಯಾಗಿ ತುಂಬ ಮರಗಳು ಇಲ್ಲಿ ನೋಡ್ಬೋದು ನಾವು. ಸೊ ಅದು ಮರಗಳಿಗೆ ಬೋರ್ಡ್ ಕೂಡ ಹಾಕಿದ್ದಾರೆ, ಯಾವ್ಯಾವ ಮರಗಳು ಅಂತ ಹೆಸರು ಕೂಡ ಹಾಕಿದ್ದಾರೆ. ಸೊ ಅದು ಒಂದು ಒಳ್ಳೆ ವಿಶೇಷ ಮಾಹಿತಿಯನ್ನು ಕೊಡುತ್ತೆ. ಇಲ್ಲಿಗೆ ಎಕ್ಸ್ಪ್ಲೋರಿಂಗ್ ದ ಗದಗ್ ಝೂ ಮುಕ್ತಾಯ ಆಯಿತು. ಸೊ ಇನ್ನು ಮುಂದೆ ನಾವು ತುಂಬ ಎಲ್ಲ ಝೂಗಳನ್ನು ಕವರ್ ಮಾಡ್ತೇವೆ, 9 ಝೂಗಳನ್ನು. ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ನೀವು ಸ್ವಲ್ಪ 1-2-3 ಝೂಗಳನ್ನು ನೋಡಿದ್ದೀರಾ ಅನ್ಕೋತೇವೆ. ನೋಡಿಲ್ಲ ಅಂತಂದರೆ ಚಾನಲನ್ನು ಚೆಕ್ ಮಾಡಿ, ವಿಡಿಯೋಗಳಿದ್ದಾವೆ, ನೋಡ್ಬೋದು.